ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ನಗರದ ಜನರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಸದ್ಯ ಈಗ ಗೋಕಾಕ್ ನಗರದಲ್ಲಿ ಸಾಕಷ್ಟು ಅವಾಂತರಗಳನ್ನು ಈ ಒಂದು ಘಟಪ್ರಭಾ ನದಿ ಸೃಷ್ಟಿಸ್ತಾ ಇರುವಂಥದ್ದು. ನಾನೀಗ ಈ ಒಂದು ಬ್ಯಾಳಿಕಟ್ಟ ಮತ್ತು ಕುಂಬಾರಗಲ್ಲಿ ಅನ್ನುವಂತಹ ಕಾಲೋನಿಯಲ್ಲೇ ಇರುವಂಥದ್ದು. ಸದ್ಯ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನುವಂಥದ್ದನ್ನು ನೀವೀಗ ಗಮನಿಸ್ಬೋದಾಗಿದ್ದು, ಇಲ್ಲಿ ನಾನೀಗ ತೋರಿಸ್ತಾ ಇರುವಂತಹ ಅಂಗಡಿಗಳೇನಿದ್ದಾವೆ ಇವೆಲ್ಲವೂ ಕೂಡ ಇಲ್ಲಿ ಮೋಡ್ಕ ಅಂಗಡಿಗಳು, ಗ್ಯಾರೇಜ್ ಕೂಡ ಇಲ್ಲಿ ಇದ್ವು. ಅವೆಲ್ಲವೂ ಕೂಡ ಈಗ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಬಹುತೇಕ ಈ ಒಂದು ಕಾಲೋನಿಯಲ್ಲೇ ಸುಮಾರು 50ಕ್ಕೂ ಅಧಿಕ ಅಂಗಡಿಗಳು ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಈ ಅಂಗಡಿ ಮುಂಗಟ್ಟುಗಳ ಹಿಂಬದಿಯಲ್ಲೇ ಕುಂಬಾರ್ ಗಲ್ಲಿ ಕೂಡ ಇತ್ತು. ಅದು ಕೂಡ ಅಲ್ಲಿ ಈ ಒಂದು ನದಿ ನೀರು ಬಂದು ಈಗ ಆ ಒಂದು ಗಲ್ಲಿಯಲ್ಲೂ ಕೂಡ ಬಹುತೇಕ ಮನೆಗಳು ಜಲಾವೃತಗೊಂಡಿರುವಂಥದ್ದು. ಸದ್ಯ ನೀರು ಕ್ರಮೇಣವಾಗಿ ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಕಾಲೋನಿಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗುವಂತಹ ಆತಂಕ ಒಂದು ಕಡೆ. ಆದರೆ ಈಗಾಗಲೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಖಾಲಿ ಮಾಡಿಕೊಂಡು ಜನ ಬೇರೆ ಕಡೆ ಶಿಫ್ಟ್ ಆಗಿದ್ದರೆ, ಮನೆಯಲ್ಲೂ ಕೂಡ ಈಗ ನೀವೀಗ ಗಮನಿಸ್ತಾ ಇದ್ರಿ, ಇದು ಇನ್ನೇನು ಮನೆ ಕೂಡ ಒಳ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಭಯದಲ್ಲೇ ಅವರೆಲ್ಲರೂ ಕೂಡ ಈ ಒಂದು ನದಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವಾಗ ಬೇಕಾದಾಗೂ ನೀರು ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಮನೆಗಳನ್ನು ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಇಲ್ಲಿರುವಂಥ ಸ್ಥಳೀಯ ಕಾಲೋನಿಯ ಜನರು ಮಾಡ್ತಾ ಇರುವಂಥದ್ದು. ಸದ್ಯ ಸಾಕಷ್ಟು ಜನರಲ್ಲೂ ಕೂಡ ಈಗ ಈ ಒಂದು ಘಟಪ್ರಭಾ ನದಿ ಅಪಾಯವನ್ನು ಭಯವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಈಗ ಏನು ತೋರಿಸ್ತಾ ಇದ್ದೇವೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನುಗ್ಗಿ ಬರ್ತಾ ಇರುವಂಥದ್ದು. ಕ್ರಮೇಣ ನಿಮಿಷಕ್ಕೂ ನೀರು ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈಗ ಈವರೆಗೂ ಕೂಡ ಸುಮಾರು 300ರಿಂದ 400 ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಅದರ ಜೊತೆಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಏನು ಕಂಪ್ಲೀಟಾಗಿ ಜಲಾವೃತಗೊಂಡಿರುವಂಥದ್ದು. ಇದರಿಂದ ಒಂದು ಕಡೆ ವ್ಯಾಪಾರಸ್ಥರು ಕೂಡ ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿದ್ರೆ, ಇನ್ನೂ ಕೆಲವೊಂದಿಷ್ಟು ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.